ಯಾಕಿದೆಯೋ ಮಗು ಅಷ್ಟೊಂದು ರಂಪ ಮಾಡ್ತಾ ಇದ್ದ? ಅಯ್ಯೋ ಅದಾ, ನಾಳೆ ಅವನ್ ಹುಟ್ಟುಹಬ್ಬ. ಹಿ ವಾಂಟ್ಸ್ ಟು ಇನ್ವೈಟ್ 25 ಫ್ರೆಂಡ್ಸ್. ಆದ್ರೆ ಅವನಿಗೆ ಅವ್ರ ತಂದೆ US ಅಂತ ತಂದ್ಕೊಟ್ಟಿದ್ ಚಾಕ್ಲೇಟ್ ಕೊಡೋಕ್ ಇಷ್ಟವಿಲ್ವಂತೆ. ನಮ್ಮ ಕಾಲದಲ್ಲಿ ಒಂದು ಗಾದೆ ಮಾತು ಹೇಳ್ತಾ ಇದ್ದ, ಏನಂದ್ರೆ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ. ಅವನಿಗೆ ಚಾಕ್ಲೇಟು ಖರ್ಚಾಗಬಾರ್ದು, ಫ್ರೆಂಡ್ಶಿಪ್ಪು ಹಾಳಾಗಬಾರ್ದು. ಅಲ್ಲ, ಎಲ್ಲಾ ಕಾಲಕ್ಕೂ ಈ ಗಾದೆ ಹೇಗ್ ಸೆಟ್ ಆಗುತ್ತೆ ಅಲ್ವಾ? ಅದ್ ಸರಿ. ಆದ್ರೆ ಅವನ್ ತುಂಬಾ ಒಳ್ಳೆ ಮಗುನೇ. ಹೌದು, ಎಲ್ಲಾ ಮಕ್ಳು ಒಳ್ಳೆಯವರೇನೆ. ಆಡಿದ್ರೆ ಅರ್ಗಿಣಿ, ಕಾಡಿದ್ರೆ ಕರಿಬೇಕು. ಈಗಿನ ಕಾಲದಲ್ಲಿ ಮಕ್ಳುಗಳನ್ನ ಹೇಗ್ ಬೆಳೆಸೋದು ಏನೋ ಗೊತ್ತಾಗದೇ ಇಲ್ಲ. ನಮ್ಮ ಹಳ್ಳಿನಲ್ಲಿ ಪಾಪ ರೈತರು ಓದಿಲ್ಲ, ಬರ್ದಿಲ್ಲ, ಆದ್ರೆ ಅವ್ರಿಗೆ ಎಂಥ ಒಳ್ಳೆ ಗಾದೆ ಹೇಳ್ತಿದ್ರು ಗೊತ್ತಾ? ಉಳೋದು ಬಿತ್ತೋದು ನಮ್ಮಿಚ್ಛೆ, ಆಗೋದು ಬಿಡೋದು ದೇವ್ರಿಚ್ಛೆ. ಭಗವದ್ಗೀತೆನಲ್ಲಿ ಇದೇ ತಾನೇ ಹೇಳಿರೋದು. ಅದು ಸರಿ. ಬನ್ನಿ ಹೋಗ್ಲಿ, ಒಂದೊಳ್ಳೆ ಕಾಫಿನಾದ್ರೂ ಕುಡಿಯೋಣ. ಕಾಫಿಗಿಂತ ಟೇಸ್ಟ್ ಬೇರೆ ಇಲ್ಲ, ಕಾಫಿ ಕೊಡೋರಿಗಿಂತ ಬಂಧು ಬೇರೆ ಇಲ್ಲ. ಆಹಾ, ಫೈನ್ ಕಾಫಿ ಕಳಿದೀವಿ. ಹಾ, ಕಾಫಿ ಕೊಟ್ರೆ ಇರೋ ಗಾದೆನೂ ನೀವ್ ಚೇಂಜ್ ಮಾಡ್ಬಿಡ್ತೀರಾ ಅಣ್ಣ? ಹೌದು, ಯಾಕೆ ಇವತ್ ನಿಮ್ಗೆ ಇಷ್ಟೊಂದ್ ಗಾದೆಗಳು ನೆನ್ಪಿಗ್ ಬರ್ತಾ ಇದೆ? ಅದು ಏನಿಲ್ಲ, ಶ್ರೀಮತಿ ಉಷಾ ಮೂರ್ತಿ ಅಂತ ಒಬ್ರು ಸಿಕ್ಕಿದೆ. ಅವರು ಶಕ್ತಿ ಸ್ತ್ರೀ ಮಹಿಳಾ ಸಮಾಜದ ಅಧ್ಯಕ್ಷೆ. ಅದು ಜುಡಿಷಿಯಲ್ ಲೇಔಟ್ ಯಲಹಂಕದಲ್ಲಿದೆ. ಅವರು ಗಾದೆಗಳನ್ನ ಇಟ್ಕೊಂಡೆ ನಾಟಕಗಳನ್ನೆಲ್ಲ ಮಾಡಿಸಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಇವತ್ತು. ಹಾ, ಬನ್ನಿ ಅವ್ರನ್ನ ನಮ್ಮ ಪಾಡ್ಕಾಸ್ಟಿಗೆ ಇಂಟರ್ವ್ಯೂ ಮಾಡೋಣ. ಅನುಭವದಡುಗೆಯ ಮಾಡಿ, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ ಅನುಭವದಡುಗೆಯ ಮಾಡಿ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಒಂದ್ ಗಾದೆನೇ ಇದೆ. ನಮ್ ನಿಜವಾದ ಸಂಸ್ಕೃತಿನ ತಿಳಿಬೇಕು ಅಂದ್ರೆ, ನಮ್ ಭಾಷೆಯ ಸೊಗಡನ್ನ ಅನುಭವಿಸ್ಬೇಕು ಅಂದ್ರೆ ಗಾದೆಗಳು ತಿಳಿದಿರ್ಬೇಕು. ನಮ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ನಲ್ಲಿ ಆಡೋ ಸುಮಾರು ಗಾದೆಗಳಲ್ಲಿ ಜೀವನದ ಸತ್ವನೇ ಅಡಗಿದೆ. ಆ ಗಾದೆಗಳನ್ನು ತಿಳಿಯೋಕೆ ಯಾವ ಡಿಗ್ರಿ ಅಥವಾ ಡಿಪ್ಲೊಮಾಗಳ ಅವಶ್ಯಕತೆ ಇಲ್ಲ. ಆ ಗಾದೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಬಳಸೋದಕ್ಕೆ ಯಾವ ಡಿಗ್ರಿ ಅಥವಾ ಡಿಪ್ಲೊಮಾಗಳ ಅವಶ್ಯಕತೆ ಇಲ್ಲ. ಅಂತಹ ಗಾದೆಗಳನ್ನು ಇಟ್ಕೊಂಡು ಅನೇಕ ರೂಪಕಗಳನ್ನು ರಚಿಸಿ ಅದರ ಜೊತೆಗೇನೆ ಸಮಾಜ ಸೇವೆಯನ್ನು ಮಾಡುತ್ತಾ ಒಂದು ಸ್ತ್ರೀ ಸಂಘ, ಶಕ್ತಿ ಸ್ತ್ರೀ ಸಂಘ ಅನ್ನೋದನ್ನ ಕಟ್ಟಿ ಅದರ ಬೆಳ್ಳಿ ಮಹೋತ್ಸವಕ್ಕೆ ಅಣಿಯಾಗ್ತಿರುವ ಶ್ರೀಮತಿ ಉಷಾ ಮೂರ್ತಿ ಅವರು ನಮ್ಮ ಈ ಎಪಿಸೋಡ್ನ ಅತಿಥಿಗಳು. ಬನ್ನಿ ಅವ್ರ ಅನುಭವಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಗೆಸ್ಟ್ ಆನ್ ಅವರ್ ಪಾಡ್ಕಾಸ್ಟ್ ಮೇಡಮ್. ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಸುಮಾರು 25 ವರ್ಷದ ಹಿಂದೆನೇನೆ 2001 ಯಾವಾಗ ಈ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್, ಯೂಟ್ಯೂಬ್ ಯಾವುದು ಇರಲಿಲ್ಲ, ಅವಾಗಿನ ಕಾಲದಲ್ಲೇನೆ ನಿಮ್ಗೆ ಶಕ್ತಿ ಸ್ತ್ರೀ ಸಮಾಜ ಅಂತ ಮಹಿಳಾ ಸಂಘನ ಸ್ಟಾರ್ಟ್ ಮಾಡಬೇಕು, ಎಲ್ಲ ನಿಮ್ಮ ಏರಿಯಾದಲ್ಲಿರೋ ಹೆಂಗಸರನ್ನೆಲ್ಲ ಬಂದು ಒಟ್ಟುಗೂಡ್ಬೇಕು, ಅವರಿಗೆ ಅಂತ ಏನಾದ್ರು ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಹೆಂಗೆ ಅದು ಶುರುವಾಯ್ತು? ಮೊದಲು ನಾವು ಮದುವೆ ಆದಾಗ ನಾವು ಚಾಮರಾಜಪೇಟೆನಲ್ಲಿದ್ದೆ. ಆಮೇಲಿಂದ ಬ್ಯಾಂಕ್ ಕಾಲೋನಿಗೆ ಬಂದ್ವಿ. ಅಲ್ಲಿದ್ದಾಗ ನಮಗೆ ಈ ಜುಡಿಷಿಯಲ್ ಲೇಔಟು ನಮಗೆ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಅಲಾಟ್ ಆಗುತ್ತೆ ಅಂತ ಎಲ್ಲ ಇದಿತ್ತು. ಅವಾಗ ಇಲ್ಲಿ ನಾವು ಮನೆ ಕಟ್ಟಕ್ಕೆ ಅಂತಂದ್ಬಿಟ್ಟು ಯಲಹಂಕ ನ್ಯೂ ಟೌನಿಗೆ ಬಂದ್ವಿ. ಯಲಹಂಕ ನ್ಯೂ ಟೌನಿಗೆ ಬಂದಾಗ ಅಲ್ಲಿ ನನಗೆ ಅಂಜನಾ ಮಹಿಳಾ ಸಮಾಜ ಅನ್ನೋ ಒಂದು ಸಮಾಜದಲ್ಲಿ ನಾನು ಮೆಂಬರ್ ಆಗಿದ್ದೆ. ಅಲ್ಲಿ ಶೀಲಾ ರೆಡ್ಡಿ ಅನ್ನೋರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಅದನ್ನು. ಈಗ ಅವರಿಲ್ಲ. ಅಲ್ಲಿ ನಮಗೆ ತುಂಬ ಪ್ರೋತ್ಸಾಹ ಕೊಡೋರು, ನಮ್ಮ ಮಹಿಳೆಯರಿಗೆ. ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದು ಹಾಡು ಹೇಳೋರ್ಗಿದ್ರೆ ಹಾಡು ಹೇಳಿ ಅಂತನ್ನೋರು, ಏನಾದರೂ
ಅಡುಗೆಗಳೆಲ್ಲ ನೀವು ಏನಾದ್ರು ಸ್ಪೆಷಲ್ ಮಾಡೋಂಗಿದ್ರೆ ಅದನ್ನ ಮಾಡಿ ತಗೊಂಬಂದು ಕೊಡಿ ಎಲ್ಲರಿಗೂ, ಅದು ರುಚಿ ತೋರಿಸಿ ಮಾಡೋ ವಿಧಾನ ಹೇಳ್ಕೊಡಿ ಅಂತ ಹೇಳೋರು. ಮತ್ತೆ Okay. ಬೇರೆ ಬೇರೆ ಸಮಾಜಗಳಲ್ಲಿ ಕಾಂಪಿಟೇಷನ್ ಆದಾಗ ನಮ್ಮನ್ನ ಕಳಿಸ್ಕೊಡೋರು ಅಲ್ಲಿ ಎಲ್ಲ ಹಾ. ಸ್ಪರ್ಧೆಗಳಿಗೆ ರಂಗಲ ಸ್ಪರ್ಧೆಗಳಿಗೆ ನಮಗೆ ತುಂಬಾ ಎನ್ಕರೇಜ್ ಕೊಡೋರು. ಆಮೇಲಿಂದ ಮತ್ತೆ ಸ್ನೇಹ ಅಂತ ಒಂದು ಬ್ರಾಂಚ್ ಇಲ್ಲಿ ಯಲಹಂಕದಲ್ಲಿ ಶುರು ಮಾಡಿದ್ವಿ. ಅದರಲ್ಲಿ ನಾನು ಕಮಿಟಿ ಮೆಂಬರ್ ಆಗಿದ್ದೆ. ಅಲ್ಲೂ Okay. ಅಷ್ಟೇ ನಮಗೆ ತುಂಬ ಪ್ರೋತ್ಸಾಹ ಕೊಡೋರು. ಮೇಯ್ನ್ ಬ್ರಾಂಚಲ್ಲಿ ಪ್ರತಿ ತಿಂಗಳು ಒಂದೊಂದು ಕಾಂಪಿಟೇಷನ್ಗಳಿರೋದು. ಹಾಡಿನ ಕಾಂಪಿಟೇಷನ್ನು, ವಚನ ಗಾಯನ, ವಚನ ಸ್ಪರ್ಧೆ, ಮತ್ತು ಗ್ರೂಪ್ ಸಾಂಗ್ಗಳು, ಈ ಥರ ತುಂಬ ಸ್ಪರ್ಧೆಗಳನ್ನ ಮಾಡೋರು. ಅದರಲ್ಲೆಲ್ಲ ನಾವು ಸಕ್ರಿಯವಾಗಿ ಭಾಗವಹಿಸ್ತಿದ್ವಿ. ನಾನಲ್ಲಿ ಕಮಿಟಿ ಮೆಂಬರ್ ಆಗಿ ತುಂಬ ವರ್ಷ ಸೇವೆ ಸಲ್ಲಿಸಿದ್ದೀನಿ. ಇವಾಗ ಹೋಗೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಹೋಗ್ತಾ ಇಲ್ಲ ಅಲ್ಲಿ. ಅಲ್ಲಿ ನಮಗೆ ಒಂದು ವೇದಿಕೆ ಸಿಕ್ತು. ನಮ್ಮ ಒಂದು ಏನು ಪ್ರತಿಭೆ ಇದೆ, ನಾವು ಮಾತಾಡೋದಿರ್ಬೋದು. ನಾನಲ್ಲಿ ತುಂಬ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ದೆ. ವಂದನಾರ್ಪಣೆ, ಸ್ವಾಗತ ಭಾಷಣ, ಪ್ರಾರ್ಥನೆ, ಹೀಗೆ ಅನೇಕ ವೇದಿಕೆ ಕಾರ್ಯಕ್ರಮಗಳನ್ನ ನಾನು ಸುಮಾರು ನಡೆಸ್ಕೊಟ್ಟೆ. ಅದನ್ನೆಲ್ಲ ನೋಡಿದಾಗ ನಾವು ಇಲ್ಲಿ ಬಂದಿದ್ದು 97ನೇ ಇಸ್ವಿನಲ್ಲಿ. ನಮ್ಮದೇ ಮೊದಲನೇ ಮನೆ ಗೃಹ ಪ್ರವೇಶ. 98, 99, 2000 ಇಸ್ವಿನಲ್ಲಿ ಸುಮಾರು ಸ್ವಲ್ಪ ಮನೆಗಳು ಬಂದು ಆಗ ನನಗೆ ರೂಪಶ್ರೀ ಅನ್ನೋರು ಪರಿಚಯ ಆದರು. ಆಮೇಲೆ ನನಗಲ್ಲಿ ಒಂದು ಸ್ವಲ್ಪ ಅನುಭವ ಆಗಿತ್ತಲ್ಲ, ಸಮಾಜಗಳು ಹೇಗೆ ನಡೆಸ್ಬೋದು ಏನು ಅಂದ್ಬಿಟ್ಟು ರೂಪಶ್ರೀ ನಾನು ಮಾತಾಡಿಕೊಂಡು ಸಮಾಜ ಒಂದು ಮಾಡೋಣ ಅಂತ ಹೇಳಿಬಿಟ್ಟು, ಜೊತೆಗೆ ಇನ್ನೂ ಒಂದು 4-5 ಜನ ಫ್ರೆಂಡ್ಸ್ ಇದ್ದರು. ಈಶ್ವರಿ, ಹೇಮಾ, ಶಾರದಾ, ಗೀತಾ, ನಾವೆಲ್ಲ ಸೇರಿಕೊಂಡು ಮನೆ ಮನೆಗೂ ಹೋಗಿ ನಾವು ಮಹಿಳೆಯರಿಗೆ ಈಗ ಒಂದು ಮಹಿಳಾ ಸಮಾಜ ಮಾಡ್ತಾ ಇದ್ದೀವಿ, ಬನ್ನಿ ನಾವು ಮಹಿಳೆಯರೆಲ್ಲ ಸಂಘಟನೆ ಆಗೋಣ ಅಂತಂದ್ಬಿಟ್ಟು ಕರೆದು ನಮ್ಮನೆಯಲ್ಲೇ ಒಂದು ಮೀಟಿಂಗ್ ಕರೆದ್ವಿ. ಆಗ ಒಂದು 15 ಜನ ಸೇರಿ ನಾವು ಈ ಶಕ್ತಿ ಸ್ತ್ರೀ ಸಮಾಜನ 2001ರಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಇದುವರೆಗೂ ನಿರಂತರವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಈಗ ಈ ಜನವರಿನಲ್ಲಿ 25ನೇ ವರ್ಷದ ರಜತ ಮಹೋತ್ಸವ ಆಚರಿಸ್ತಾ ಇದ್ದೇವೆ. ತುಂಬಾ ಸಂತೋಷ ಮೇಡಮ್. ಒಂದು ಸ್ಫೂರ್ತಿ ಸಿಕ್ತು ನನಗೆ, ಮಹಿಳಾ ಸಮಾಜ ಮಾಡಬೇಕು ಅಂತಂದ್ಬಿಟ್ಟು. ನಾವು 15 ಜನ ಪ್ರಾರಂಭಿಸಿದ್ದು, ಈಗ ಒಂದು 150 ಜನದವರೆಗೂ ಮೆಂಬರ್ಸ್ ಇದ್ದೀವಿ. ಪ್ರತಿ ತಿಂಗಳು ಒಂದು 35ರಿಂದ 60 ಜನ ನಾವು ಪ್ರತಿ ತಿಂಗಳು ಸಭೆ ಸೇರಿ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದೀವಿ. ಓಕೆ ಓಕೆ. ಸೊ ಈ ಸಮಾಜದ ಮೂಲಕ ನೀವು ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲದೆ ಸುಮಾರು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನ, ಸಮಾಜ ಸೇವೆ ಕೆಲ್ಸಗಳನ್ನ ಸಹ ಹಮ್ಮಿಕೊಂಡಿದ್ದೀರಾ ಅಲ್ವಾ ಮೇಡಮ್? ಹೌದು ಹೌದು. ನಾವು ಅಂಧ ಮಕ್ಕಳ ಆಶ್ರಮಕ್ಕೆ ಬಟ್ಟೆಗಳು ಕೊಟ್ವಿ, ಧನ ಸಹಾಯ ಮಾಡಿದ್ವಿ. ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಆಶ್ರಮಗಳಿಗೆ ಧನ ಸಹಾಯ ಮಾಡಿದ್ವಿ. ಮತ್ತೆ ನಮ್ಮ ಬಡಾವಣೆನಲ್ಲೇ ಭಾರ್ಗವಿ ವಿದ್ಯಾಸಂಸ್ಥೆ ಅಂತ ಒಂದು ಸ್ಕೂಲು ನಡೆಸ್ತಾ ಇದ್ದಾರೆ ತುಂಬ ವರ್ಷದಿಂದ. ಅಲ್ಲಿ 3 ಹೆಣ್ಣು ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ, ಚೆನ್ನಾಗಿ ಓದೋವಂಥ ಬಡ ಹೆಣ್ಣು ಮಕ್ಕಳಿಗೆ ನಮ್ಮ ಸಮಾಜ ಪ್ರಾರಂಭ ಆದಾಗಿಂದನೂ ಇದುವರೆಗೂ 3 ಜನ ಮಕ್ಕಳಿಗೆ ಫೀಸ್ ಕಟ್ತಾ ಬಂದಿದ್ದೇವೆ ನಾವು. ಬಡ ಹೆಣ್ಮಕ್ಳು ಚೆನ್ನಾಗಿ ಓದೋವಂಥ ಮಕ್ಕಳಿಗೆ ಅವರು 10th ಬರೋವರೆಗೂ ನಾವು ಫೀಸ್ ಕಟ್ತಾ ಬರ್ತಾ ಇದ್ದೇವೆ. ಅವತ್ತಿಂದ ಇವತ್ತು ಈ ರೀತಿ ಸಮಾಜ ಸೇವೆಗಳನ್ನ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ನಿಮ್ದು ಕಲ್ಚರಲ್ ಆಕ್ಟಿವಿಟೀಸ್ ಹೆಂಗೆ ಮೇಡಮ್? ಎವ್ರಿ ಮಂತ್ ಇರತ್ತಾ ಅಥವಾ? ಹೌದೌದು. ಪ್ರತಿ ತಿಂಗಳು ನಾವು 3ನೇ ಮಂಗಳವಾರ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದೇವೆ. ಯಾಕೆಂದ್ರೆ ತುಂಬಾ ಜನ ಆಗಿರುವಾಗ ಎಲ್ಲರಿಗೂ ಫೋನ್ ಮಾಡಿ ಹೇಳೋದು ಎಲ್ಲ ಆಗೋದಿಲ್ಲ. ಅದಕ್ಕೆ 3ನೇ ಮಂಗಳವಾರ 1:30ಯಿಂದ 4:30ವರೆಗೂ ನಮ್ದು ಮೀಟಿಂಗು. ನಾವು ಮನೆಗಳಲ್ಲಿ ಮಾಡ್ತಾ ಇದ್ವಿ, ಜಾಗ ಇರಲಿಲ್ಲ ಪ್ರಾರಂಭದಲ್ಲಿ. ಆಮೇಲಿಂದ ನಮ್ಮ ಬಡಾವಣೆದೇ ಒಂದು ಸೊಸೈಟಿ ಬಿಲ್ಡಿಂಗ್ ಇತ್ತು, ಅದನ್ನ ರೆಂಟಿಗೆ ತಗೊಂಡು ಅಲ್ಲಿ ನಡೆಸ್ತಾ ಇದ್ವಿ. ಆಮೇಲಿಂದ ನಾವು ಸಮಾಜನ ಪ್ರಾರಂಭ ಮಾಡಿದಾಗೇನೆ ದೂರದರ್ಶನದಲ್ಲಿ ನಾವು ಒಂದು ಕಾರ್ಯಕ್ರಮ ಕೊಟ್ವಿ. ಆ ಕಾರ್ಯಕ್ರಮ ಕೊಟ್ಟಿಗೆ ಅವರು ನಮಗೇನು ಫಂಡ್ ಇರಲಿಲ್ಲ ನಮ್ಮ ಸಮಾಜದಲ್ಲಿ. ಅವರು 5,000 ರೂಪಾಯಿ ಕಾರ್ಯಕ್ರಮ ಮಾಡಿದವ್ರಿಗೆ ಕೊಡ್ತಾರೆ. ನಾನು ಅದನ್ನೇನು ಮಾಡ್ತೀನಿ, ಇದನ್ನೇನಕ್ಕೂ ಖರ್ಚು ಮಾಡೋದು ಬೇಡ, ರಿಜಿಸ್ಟರ್ ಮಾಡಿಸ್ಬಿಡೋಣ, ಮುಂದೆ ನಮಗೆ ತುಂಬಾ ಅನುಕೂಲ ಆಗುತ್ತೆ, ಮಹಿಳಾ ಸಮಾಜ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಅವಾಗ್ಲೇನೆ ರಿಜಿಸ್ಟರ್ ಮಾಡಿಸಿದ್ವಿ. ಹಾಗಾಗಿ ನಾವು ನಮಗೆ ಜಾಗ ಇಲ್ಲ ಅಂತ ನಮ್ಮ ಶಾಸಕರನ್ನ ಕೇಳ್ಕೊಂಡ್ವಿ ನಾವು. MLA ವಿಶ್ವನಾಥ್ ಅವರು, ನಮ್ಮ ಯಲಹಂಕ ಶಾಸಕರು.
ಹಾ. ಅವ್ರು ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿ ಈಗ ನಮ್ಗೆ 2016ರಲ್ಲಿ ನಮ್ಗೆ ಒಂದು ಕಟ್ಟಡನ ಕಟ್ಟಿಸಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಟ್ಟಿಸ್ಕೊಟ್ಟಿದ್ದಾರೆ. ಅದು ಓಹೋ. ಇನಾಗ್ರೇಷನ್ ನಾವು 2016ರಲ್ಲಿ ಮಾಡಿದ್ವಿ. ಈಗ ಪ್ರತಿ ತಿಂಗಳು ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ದೇವೆ. ಓಹೋ. ಓಕೆ ಓಕೆ. 45ರಿಂದ ಒಂದೊಂದ್ಸತಿ 55-60 ಜನದವರೆಗೂ ಸೇರ್ತಾರೆ. ಹ್ಮ್ ಪ್ರತಿ ತಿಂಗಳು ಒಂದು ಗೇಮ್ ಇರುತ್ತೆ, ಹ್ಮ್ ಪ್ರಾರ್ಥನೆ ಮಾಡ್ತೀವಿ. ಯಾವ್ದಾದ್ರು ಒಂದು ವಿಷಯ ಆ ತಿಂಗಳು ಏನ್ ಬಂದಿರುತ್ತೆ, ಹಬ್ಬ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಅದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಇಲ್ಲ ಏನಾರ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಜನವರಿನಲ್ಲಿ ಹೊಸ ವರ್ಷಾಚರಣೆ ಮತ್ತೆ ನಮ್ದು ವಾರ್ಷಿಕೋತ್ಸವ ಎರಡೂ ಮಾಡ್ತೀವಿ. ಅವಾಗೆಲ್ಲ ನಮ್ಮ ಎಲ್ಲ ಮೆಂಬರ್ಸೇನೆ ಕಲ್ಚರಲ್ ಪ್ರೋಗ್ರಾಮ್ನ ಕೊಡ್ತಾರೆ. ಎಲ್ಲ ಟ್ಯಾಲೆಂಟೆಡ್ ಇದ್ದಾರೆ, ಡ್ಯಾನ್ಸು, ಡ್ರಾಮಾ, ಹಾಡು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಫೆಬ್ರವರಿನಲ್ಲಿ ಒಬ್ಬರು ನಡೆಸ್ಕೊಡ್ತಾ ಸ್ಪಾನ್ಸರ್ ಮಾಡ್ತಾರೆ. ಗೇಮ್ಗಳೇನಾದರೂ ಪಿಕ್ ಆ್ಯಂಡ್ ಸ್ಪಿಕ್ಕು ಆ ಥರದ್ದು ಏನಾದರೂ ಮಾಡ್ತಾರೆ. ಮಾರ್ಚ್ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಮಹಿಳಾ ಆಚರಿಸ್ತೀವಿ. ದಿನಾಚರಣೆ. ಮತ್ತೆ ಏಪ್ರಿಲಲ್ಲಿ ಸ್ವಲ್ಪ ಏನೂ ಇರೋದಿಲ್ಲ. ಮತ್ತೆ ಮೇನಲ್ಲಿ ತಾಯಂದಿರ ದಿನಾಚರಣೆ, ಜೂನ್ನಲ್ಲಿ ಪರಿಸರ ದಿನಾಚರಣೆ, ಹೀಗೆ ಮಾಡ್ಕೊಂಡು ಬರ್ತಾ ಇದ್ದೆ. ಮತ್ತೆ ಜುಲೈ ಅಥವಾ ಆಗಸ್ಟಲ್ಲಿ ಅಡುಗೆ ಸ್ಪರ್ಧೆ ಇಟ್ಟಿರ್ತೀವಿ. ಸೆಪ್ಟೆಂಬರಲ್ಲಿ ನಮ್ಮ ಈಗ ಗಣೇಶೋತ್ಸವದಲ್ಲಿ ಎಲ್ಲ ಸಕ್ರಿಯವಾಗಿ ಭಾಗವಹಿಸ್ತೀವಿ. ಅದು 25 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅಲ್ಲಿ ನಮ್ಗೆ ಒಂದು ದಿನ ಕೊಟ್ಬಿಡ್ತಾರೆ ನಮ್ಮ ಪ್ರೋಗ್ರಾಮ್. ಅದು ಅವತ್ತಿಂದನೂ ನಾವು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮನ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಇಂಥದ್ದು ನಾವೇನು ಮಾಡೋದಿಲ್ಲ. ಎಲ್ಲ ರೂಪಕಗಳು, ನಾಟಕಗಳು ಒಳ್ಳೊಳ್ಳೆದು 25 ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಜನಮೆಚ್ಚುಗೆ ಗಳಿಸಿದೆ ಇದುವರೆಗೂ ನಮ್ಮ. ಮತ್ತೆ ಅಕ್ಟೋಬರ್ ಅಲ್ಲಿ ದಸರಾ ಉತ್ಸವ ಅಂತ ಅಂದ್ಬಿಟ್ಟು ಅವಾಗ ಕಲ್ಚರಲ್ ಪ್ರೋಗ್ರಾಮ್, ನವೆಂಬರ್ ಅಲ್ಲಿ ಕನ್ನಡ ರಾಜ್ಯೋತ್ಸವ, ಡಿಸೆಂಬರ್ ಅಲ್ಲಿ ಸ್ಪೋರ್ಟ್ಸ್, ಒಂದ್ ಕ್ಯಾಲೆಂಡರ್. ಆ ತರ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಅವತ್ತಿಂದ ಇವತ್ತಕ್ಕೂ ನಡ್ಕೊಂಡು ಹೋಗ್ತಾ ಇದೆ. ಇವಾಗ ಇದು ಬಿದಿರು ನಾನಾರಿಗಲ್ಲದವಳು, ಈ ಟೈಟಲ್ ಅನ್ನು ಕೇಳಿದ್ರೆ ನಿಮ್ಗೆ ಏನ್ ನೆನ್ಪಿಗೆ ಬರುತ್ತೆ ಮೇಡಮ್? ಬಿದಿರು ಇದು ಶಿಶುನಾಳ ಶರೀಫ್ರು ಬರ್ದಿರೋ ಒಂದು ತತ್ವ ಪದ, ಬಿದಿರು ಅಂತ. ಅಂದ್ರೆ ಬಿದಿರು ಅಂತ ಯಾರು ಕಡೆಗಣಿಸ್ತಾರಲ್ವಾ, ಅದೇನ್ ಮಹಾಬಿದಿರು. ಈ ಬಿದಿರು ವೈಜ್ಞಾನಿಕವಾಗಿ ಇದು ಸಸ್ಯ, ಹುಲ್ಲಿನ ಜಾತಿಗೆ ಸೇರಿದಂತ ಒಂದು ಸಸ್ಯ. ಅದು ಅವ್ರು ಹೇಳ್ತಾರೆ, ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು, ಹುಟ್ಟುತ್ತಾ ಹುಲ್ಲಾದೆ, ಬೆಳೆಯುತ್ತಾ ಮರವಾದೆ, ಸುಂದರ ತಾಯಂದಿರಿಗೆ ತೂಗುವ ತೊಟ್ಟಿಲಾದೆ. ಆ ಬಿದಿರಿನ ತೊಟ್ಲು ಅದು ಇನ್ನು ಒಂದು ಹೋಗೋವಾಗ ಹೆಣ್ಮಕ್ಳು ಬಾಣಂತನ ಮುಗಿಸ್ಕೊಂಡು ಹೋಗೋವಾಗ ಆ ಬಿದಿರಿನ ತೊಟ್ಲನ್ನ ಕೈಯಲ್ಲಿ ಇಟ್ಟು ತಗೊಂಡು ಹೋಗ್ಬೋದು ಅನ್ನಂತ ಇದ್ದಿತ್ತು. ಅದೊಂದು ಜನಪದ ಗೀತೆನೂ ಇದೆ ನೋಡಿ. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಿರುಗಿ ತವರೂರ ತಿರುಗಿ ನೋಡಿ ಹೊರಟಾಳೆ ಅಂತ ಒಂದು ಜಾನಪದ ಕವಿಗಳು ಹಾಡಿದ್ದಾರೆ. ಆ ಕಾಲದಲ್ಲಿ ಅದು ಆ ಒಂದು ಕಲ್ಪನೆ ಅವ್ರದ್ದು. ಆ ರೀತಿ ಅದು ಹುಟ್ಟಿದಾಗ ತೊಟ್ಟಿಲು. ಮತ್ತೆ ಎರಡನೇದು ಹುಟ್ಟುತ್ತಾ ಹುಲ್ಲಾದೆ, ಬೆಳೆಯುತ್ತಾ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ. ಮೊರ ನಮ್ಮ ಗೃಹಿಣಿಯರಿಗೆ ಅವಶ್ಯಕವಾಗಿ ಬೇಕಾದಂತ ಅಡುಗೆ ಮನೆಗೆ ಬೇಕಾದಂತ ಒಂದು ವಸ್ತು ಅದು. ಆಮೇಲಿಂದ ಅಡ್ಡಡ್ಡ ಬೆಳೆದಿದ್ದೆ, ಶೆಡ್ಡೆಗೆ ಕೋಲಾದೆ, ಶ್ರೀಕೃಷ್ಣನ ಕೈಯಲ್ಲಿ ಕೊಳಲಾದೆ, ನಾನಾರಿಗಲ್ಲದವಳು ಬಿದಿರು. ಅಂದ್ರೆ ಅಡ್ಡಡ್ಡಕ್ಕೆ ಬೆಳೆದಿರೋ ಒಂದು ಸಣ್ಣ ಇದರಲ್ಲಿ ಕೊಳಲ್ನ ಮಾಡ್ತಾರೆ. ಬಿದಿರು ಕೊಳಲ್ ಮಾಡೋದಕ್ಕೆ ಬಿದಿರು ಬೇಕೇ ಬೇಕು. ಶ್ರೀಕೃಷ್ಣನ ಕೈಯಲ್ಲಿ ಕೊಳಲಾದಂತ ಬಿದಿರು ಕಡೆಗಣಿಸೋದು ಯಾಕೆ ನಾವು? ಎಷ್ಟು ಶ್ರೇಷ್ಠ ಅಲ್ವಾ ಬಿದಿರು ಅನ್ನೋದನ್ನ ಶರೀಫ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಬಿದಿರು ರೂಪಕದಲ್ಲಿ ನಾವು ಇಬ್ರು ಗೆಳತಿಯರು ಅದನ್ನ ಮಾಡಿದ್ವಿ. ಹೀಗೆ ಅದು ನಂದಿಕೋಲು ಅದಕ್ಕೆ ಉಪಯೋಗ ಆಗುತ್ತೆ. ಮತ್ತೆ ಇನ್ನೊಂದು 4 ನಾನು ರೂಪಕಕ್ಕೋಸ್ಕರ ನಾನು ಬರೆದು ಸೇರಿಸಿದ್ದೆ. ಮದುವೆಯ ಮನೆಯಲ್ಲಿ ಮೆಟ್ಟಕ್ಕಿ ಚಿಬ್ಲಾದೆ, ಊಟಕ್ಕೆ ರುಚಿಯಾದ ಕಳಲೆಯು ನಾನಾದೆ, ಬೇಸಿಗೆ ಬಿಸಿಲಿಗೆ ಬೀಸಣಿಗೆ ನಾನಾದೆ, ವೈನಾಗಿ ಮಲಗಲು ಮಂಚವೂ ನಾನಾದೆ. ಆ ಥರ ಇದು 4 ನಾನು ಸೇರಿಸಿದ್ದೆ ಬರೆದು. ನೀವು ಸುಮಾರು ವಿಭಿನ್ನ ರೀತಿಯ ನಾಟಕಗಳನ್ನ ಬರ್ದಿದ್ದೀರಾ, ನಿರೂಪಣೆ ಮತ್ತು ನಿರ್ದೇಶನ ಮಾಡಿದ್ದೀರಾ. ಇದೆಲ್ಲದು ಆಸ್ ಪಾರ್ಟ್ ಆಫ್ ಶಕ್ತಿ ಸ್ತ್ರೀ ಸಮಾಜದ ಕಲ್ಚರಲ್ ಆಕ್ಟಿವಿಟೀಸ್ ಅಂತ. ಅದ್ರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ಅಂತ ನೀವು ನನ್ನ ಹತ್ರ ಮಾತಾಡ್ದಾಗ ಮುಂಚೆ ಹೇಳಿದ್ರಿ. ಅದನ್ನ ಒಂಚೂರು ವಿವರಿಸ್ತೀರಾ ಮೇಡಮ್?
ನಾನು ಮೊದಲು ಬರೆದ ನಾಟಕ ಪರಿವರ್ತನೆ ಅಂತ ಅಂದ್ಬಿಟ್ಟು ಒಂದು ನಾಟಕ ಬರೆದಿದ್ದೆ. ಅದನ್ನ ನಾವು ಪರಿವರ್ತನೆ ದೂರದರ್ಶನದಲ್ಲಿ ಕಾರ್ಯಕ್ರಮ ಕೊಟ್ಟಾಗ ಅದನ್ನ ಡ್ರಾಮಾ ಮಾಡಿದ್ವಿ ನಾವು. ಇದೊಂದು ಡ್ರಾಮಾ ನಾನು ಬರೆದಿದ್ದು ಒಂದು 15 ನಿಮಿಷಕ್ಕೆ ಅಳವಡಿಸಿದ್ದೆ. ಅದನ್ನ ಒಂದು 2 ಗ್ರೂಪ್ ಸಾಂಗು, ಸರ್ವಜ್ಞನ ವಚನಗಳನ್ನ ಹಾಡಿದ್ವಿ, ಮತ್ತೆ ಒಂದು ಇದು ಭಾವಗೀತೆ ಒಂದು ಹಾಡಿದ್ವಿ. ಆಮೇಲೆ 2 ಡ್ಯಾನ್ಸ್, ಒಂದು ಕೋಲಾಟ, ಇನ್ನೊಂದು ಬೆಸ್ತರ ಡ್ಯಾನ್ಸ್ ಒಂದು. ಈ ರೀತಿ ಅರ್ಧ ಗಂಟೆ ಪ್ರೋಗ್ರಾಮ್ ಕೊಟ್ಟಿದ್ವಿ. ಅದಕ್ಕೋಸ್ಕರ ಬರೆದಿದ್ದು. ಅದು ಏನಕ್ಕೆ ಅಂತಂದರೆ ಅವಾಗೆಲ್ಲ ಸ್ವಲ್ಪ ಹೆಣ್ಣು ಮಕ್ಕಳು ಅಂದ ತಕ್ಷಣ ಗೊತ್ತಾದ ತಕ್ಷಣ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗೋದಲ್ಲ, ಹೆಣ್ಮಕ್ಳು ಅಂತ ಗೊತ್ತಾದ ತಕ್ಷಣ ತುಂಬ ಜನ ಅದನ್ನು ಭ್ರೂಣ ಹತ್ಯೆ ಮಾಡಿಸೋರು. ಅದು ತಪ್ಪು ಅಂತ ಅಂದ್ಬಿಟ್ಟು ಹೇಳೋದಿಲ್ಲ ಡಾಕ್ಟ್ರುಗಳು. ಆದರೂ ಕೆಲವರು ತುಂಬ ಪರಿಚಯ ಇದ್ದಾಗ ಮಾಡಿದಾಗ ಕೇಳಿಕೊಂಡು ಅತ್ತೆದಿರು ಸ್ವಲ್ಪ ಬೇಡ, ಮೊದಲನೇ ಮಗು ಗಂಡೆ ಆಗಬೇಕು ಅನ್ನೋ ಒಂದಿತ್ತು ಆ ಕಾಲದಲ್ಲಿ. ಹೆಣ್ಮಕ್ಳು ಅಂದರೆ ಸ್ವಲ್ಪ ಕಡೆಗಣಿಸೋ ಥರ ಇತ್ತು. ಇವಾಗಿಲ್ಲ ಬಿಡಿ, ಇವಾಗೆಲ್ಲರೂ ಎಲ್ಲ ಒಂದೇ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದೇ ಅಂತ ಹೇಳ್ತವೆ. ಆ ಒಂದು ಥೀಮ್ ಇಟ್ಕೊಂಡು ಅದನ್ನು ಬರೆದಿದ್ದೆ. ಚೆನ್ನಾಗಿ ಬಂದಿತ್ತು ಅದು ನಾಟಕ. ಆಮೇಲಿಂದ ಮತ್ತೆ ಇನ್ನೊಂದು ಏನು ಬರೆದೆ ಅಂತಂದರೆ ಸಂದರ್ಶನ ಅಂತದ್ದು ಒಂದು ಸಣ್ಣ ಕಿರು ನಾಟಕ ಬರೆದಿದ್ದೆ. ಅದನ್ನು ನಾನು ಮಕ್ಕಳ ಕೈಲೇ ಗಣೇಶೋತ್ಸವದಲ್ಲಿ ಮಕ್ಕಳ ಕೈಲಿ ಮಾಡಿಸಿದ್ದೆ. ಏನು ಅಂತಂದರೆ ಅದು ಏನಕ್ಕೆ ನನಗೆ ಐಡಿಯಾ ಬಂತು ಅಂತಂದರೆ, ಕೆಲವ್ರದ್ದು ಎಷ್ಟು ದೊಡ್ಡ ಹೆಸರು ಇರುತ್ತಲ್ವ. ಇವಾಗ ದ ರಾ ಬೇಂದ್ರೆ ಹೇಳ್ತೀವಿ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ, KVP ಆ ಥರ ಬಂತಲ್ವ. ಅದನ್ನೊಂದು ಐಡಿಯಾ ಇಟ್ಕೊಂಡು ಅವನು ಸಂದರ್ಶನದಲ್ಲಿ ಅವನು ಪ್ರಶ್ನೆ ಕೇಳಿದ್ರೆ ಇವನು ಬರೀ ಇನ್ಷಿಯಲ್ಲೇ ಉತ್ತರ ಕೊಡೋದು. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ. ನಿನ್ನ ಹೆಸರೇನು ಅಂತಂದ್ರೆ KSRTC ಅಂತಾನೆ. ಅಂದ್ರೆ ಆ ತರ ಒಂದು ಹಂಗೆ ಹೇಳಿ ಕೊನೆಗೆ ಅವನಿಗೆ ತಲೆನೋವೇ ಬಂದ್ಬಿಡುತ್ತೆ ಇವನು ಉತ್ತರಗಳು ಕೇಳಿ ಕೇಳಿ. ಆ ತರ ಒಂದು ಹಾಸ್ಯ ನಾಟಕನ ಒಂದು ಬಂದಿದೆ. ಅದ್ ಮಕ್ಳು ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ಮ ಇದ್ರಲ್ಲಿ. ಆಮೇಲಿಂದ ಇನ್ನೊಂದು ಬರೆದಿದ್ದು ಭಾವೈಕ್ಯತೆಯ ಸಂಸಾರ ಅಂತ ಒಂದು ಸಣ್ಣ ನಾಟಕ ಬರೆದಿದ್ದೆ. ಅಂದ್ರೆ ಈಗ ಮನೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಭಾಷೆ ಮಾತಾಡೋರು ಇವಾಗ ಲವ್ ಮ್ಯಾರೇಜ್ಗಳಾಗಿರ್ಬೋದು, ಎಲ್ಲ ಮನೆಗಳಲ್ಲಿ ಒಪ್ಕೊಳ್ತಾರೆ. ಇವಾಗ ಏನು ಅದೆಲ್ಲ ಕಾಮನ್ ಆಗೋದು, ಏನೋ ಅದೇನಂತ ಅಪರಾಧ ಅಂತ ನನಗಂತೂ ಅನ್ಸೋದಿಲ್ಲ. ಹಾಗಿದ್ದಾಗ ಒಂದು ಮನೆಯಲ್ಲಿ ಒಂದು ಸಂಸಾರದಲ್ಲಿ 3 ಜನ ಸೊಸೆದಿರು, ತೆಲುಗು, ತಮಿಳು, ಮಲಯಾಳಿ ಮಾತಾಡೋ ಸೊಸೆದಿರು, ಮರಾಠಿಗರನ್ನ ಮದುವೆ ಮಾಡ್ಕೊಂಡಿರೋ ಮಗಳು. ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸೋದಕ್ಕೆ ಮೀಟಿಂಗ್ಗೆ ಹೋಗ್ತಾರೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ಭಾಷೆನವ್ರು ಒಂದೊಂದು ಮೀಟಿಂಗ್ ಕರೆದಿರ್ತಾರೆ. ಎಲ್ಲ ಒಟ್ಟಿಗೆ, ಅತ್ತೆ ಕನ್ನಡದವಳು, ಎಲ್ಲ ಬೇರೆ ಬೇರೆ ಹೋಗ್ತಾರೆ ಗಂಡನ್ ಬಿಟ್ಟು. ಗಂಡ ಹಂಗೂ ಕೇಳ್ತಾನೆ, ನನಗೆ ತಿಂಡಿನಾರ ಮಾಡಿಟ್ಟೋಗೆ ಅಂತ ಕೇಳ್ತಾನೆ. ಟೇಬಲ್ ಮೇಲೆ ಬ್ರೆಡ್ ಇದೆ ತಿಂದ್ಕೊಡ್ರಿ, ಗೊತ್ತಾಯ್ತು ನನಗೆ ಅಂದ್ಬಿಟ್ಟು ಎಲ್ಲರೂ ಹೊರಟ್ಬಿಡ್ತಾರೆ. ಗಂಡ ಕೇಳಿದಾಗ ಅಯ್ಯೋ ಪರವಾಗಿಲ್ಲ ಒಂದಿನ ತಿಂದ್ಕೊಡ್ರಿ. ಆ ಥರ ಮೀಟಿಂಗಿಗೆ ಹೋಗಿ ಬರೋವಾಗ ಎಲ್ಲರೂ ಒಟ್ಟಾಗಿ ಬರ್ತಾರೆ. ಆಮೇಲೆ ಗಂಡ ಕೇಳ್ತಾನೆ, ಇದೇನು ಎಲ್ಲರೂ ಬೇರೆ ಬೇರೆ ಹೋದ್ರೆ ಒಟ್ಟಾಗಿ ಬಂದ್ರಿ ಅಂತ. ಅವಾಗ ಹೇಳ್ತಾರೆ, ಇಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಒಂದೇ ಕಡೆ ಧ್ವಜಾರೋಹಣ ಮಾಡೋಣ ಅಂತ ಮಾತಾಡ್ಕೊಂಡಿದ್ದೀವಿ. ನಾವು ಭಾರತೀಯರು, ನಾವೆಲ್ಲರೂ ಯಾವಾಗಲೂ ಒಂದೇ ಅನ್ನೋ ಒಂದು ಸಂದೇಶ ಸಾರೋದು ಆ ಒಂದು ನಾಟಕ ಬರೆದಿದೆ. ಅದಕ್ಕೊಂದು ಹಾಡನ್ನು ಕೊನೆಯಲ್ಲಿ ಅಳವಡಿಸಿದ್ದೆ, ಭಾರತೀಯರು ನಾವು ಎಂದೆಂದು ಒಂದೇ. ಒಂದೆರಡು ಹಾಡ್ಲಾ? ಖಂಡಿತ ಖಂಡಿತ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. 100 ಮತ ನಮಗಿರಲಿ, 100 ಮಾತಾಗಿರಲಿ, 100 ಮತ ನಮಗಿರಲಿ, 100 ಮಾತಾಗಿರಲಿ. ಭಾರತ ಜನಮನ ನಾವೆಲ್ಲ ಒಂದೇ, ನಾಡ ರಕ್ಷಣೆಗಾಗಿ ದುಡಿಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕಂಗೊಳಿ ಪತಾಯ್ನಾಡು ಪ್ರಾಣಕ್ಕೂ ಮಿಗಿಲೆ ಮಗೆ. ಜಲಭೇದ ಕುಲಭೇದ ಜಾತಿ ಭೇದವ ತೊರೆದು ನಾಡ ಏಳಿಗೆಗಾಗಿ ದುಡಿಯುವೆವು ಎಂದೇ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಈ ಒಂದು ಗೀತೆನ ಕೊನೆಯಲ್ಲಿ ಎಲ್ಲರೂ ಸೇರಿ ಹಾಡೋಂಗೆ ಅದೊಂದು ಅಳಿರ್ತು. ಅದು ತುಂಬ ಚೆನ್ನಾಗಿ. ಅದಾದ್ಮೇಲೆ ಹಿಂಗೆ ಒಂದ್ಸತಿ ಏನೋ ಗಾದೆಗಳೆಲ್ಲ ನೆನಪು ಬಂತು.
ಅವಾಗ ಬರೆದಿದ್ದು ಹರಟೆಯಲ್ಲಿ ಗಾದೆಗಳು ಅಂತ. ಅಂದ್ರೆ ಹಾ ಸಂಭಾಷಣೆಯಲ್ಲಿ ತುಂಬಾ ಒಂದು 15-16 ಗಾದೆಗಳನ್ನ ತಗೊಂಡು ಹಾ ಅದೊಂದು ನಾಟಕ 3 ಜನ ಸೇರಿ ಮಾಡಿದ್ವಿ ಅದು. ಸೊಸೆಗೆ ಬೈತಾ ಇದ್ದಿದ್ದು ಅವಾಗ. ಹಾ ವಾತ್ಮರೆ ಬುಡ್ಡಿ ಒಳಗೇನೆ ಮಾಡ್ತಿದ್ಯಾ ಅಂತ ಕೇಳ್ತಾಳತ್ತೆ. ಹಾ ಜಾಲಸ್ತಕ್ಕಿದ್ ಲಾಲಿಸ್ತಿದ್ದೀನಿ ಕಣತ್ತಮ್ಮ ಅಂತ ಹೇಳಿ. ವಾತ್ಮರೆ ಬುಡ್ಡಿ ಅಂದ್ರೆ ಯಾವಾಗಲೂ ಮಖ ಊದಿಸ್ಕೊಂಡಿರ್ತಾರಲ್ಲ ಅವ್ರಿಗೆ, ವಾತ ಅಂದ್ರೆ ಗಾಳಿ ಅಲ್ವಾ. ಹಾಗೆ. ಹಾ ಅದನ್ನ ಹೇಳಿದಾಗ ಜಾಲಸ್ತಕ್ಕಿನ್ ಲಾಲಿಸ್ತಿದ್ದೀನಿ ಅತ್ತಮ್ಮ, ಏನ್ ಹಾ ಕರ್ದಿದ್ದು ಅಂತಾಳೆ. ಅದಕ್ಕೆ ಮಗು ಅಳ್ತಾ ಇದೆ ನೋಡ್ಕೊಬಾ ಅಂತ ಹಾ ಕರೆದಾಗ, ನೀವೇನ್ ಮಾಡ್ತಿದ್ದೀರಾ ಎತ್ಕೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಕಣೆ, ನಾನು ನೂಲ್ ತೆಗಿತಾ ಇದ್ದೀನಿ ಸರಕದಿಂದ, ನೂಲು ಹಾ ಹಾ ಎತ್ಕೊಬಾ ಅಂತ. ಅಯ್ಯೋ ನೀವು ನೂಲದ್ ನನಗ್ ಗೊತ್ತಿಲ್ವಾ, ಅಜ್ಜಿನ ಹೊತ್ತದ್ದೆಲ್ಲ ಅಜ್ಜನ ಹುಡುಗಾರಕ್ಕೆ ಹೇಳ್ತಾಳೆ. ಇಲ್ಲ ನಾನು ಎತ್ಕೊಳ್ಳೋದ, ನೀವೇ ಎತ್ಕೊಳ್ಳಿ ಬೇಕಾದ್ರೆ ಅಂತ ಅಂದ್ಬಿಟ್ಟು ಹೊರಟೋಗ್ತಾಳೆ. ಅದ್ ಅವಾಗ ಅದ್ ಇನ್ನೊಂದ್ಸತಿ ಹೇಳಿ ಆಗ ಅದೇನಾ. ಅಜ್ಜಿನ ಹೊತ್ತಿದ್ದೆಲ್ಲ ಅಜ್ಜನ ಹುಡುಗಾರಕ್ಕೆ ಅಥವಾ ಮೊಮ್ಮಕ್ಕನ ಹುಡುಗಾರಕ್ಕೆ ಅಂತ ಹೇಳ್ತಾರೆ ಗಾದೆ. ಹಾ ಅವೆಲ್ಲ ನೀವೇ ಎತ್ಕೊಳ್ಳಿ ಅಂದ್ಬಿಟ್ಟು ಹೊರಟೋಗ್ತಾಳೆ. ಅದಕ್ಕಲ್ಲ ನಾನು ಜೋರ್ ಮಾಡ್ತಾಳೆ ಸೊಸೆ. ಅಲ್ಲ ನಾನು ಏನು ಹೇಳ್ದೆ ಅಂತ ನೀನು ಇಷ್ಟು ಜೋರ್ ಮಾಡ್ತಿದ್ಯಾ ಅಂತಂದ್ರೆ, ಇಲ್ಲ 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 ನನಗೂ ಬರುತ್ತೆ ಕಾಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ನನಗೂ ಬರುತ್ತೆ ಕಾಲ ಅಂತಾಳೆ. ಅವಾಗ ಅತ್ತೆ ಹೇಳ್ತಾಳೆ, ಅಯ್ಯೋ ಅಲ್ಲ ನಾನು ಏನು ಹೇಳ್ದೆ ಅಂತ ಇಷ್ಟು ಬಾಯಿ ಮಾಡ್ತಿದ್ದಾಳೆ ಇವಳು, ಅಷ್ಟಲ್ದಿರ ಹೇಳ್ತಾರ ನೂಲ್ನಂತೆ ಸೀರೆ ತಾಯಂತೆ ಮಗಳು ಅಂತ. ಹಾ ಮಾತಾಡ್ತಾಳೆ ನೋಡಿ, ಇವ್ರು ಬಾಯೋ ಇದು ಬೊಂಬಾಯೋ, ಅದು ಒಂದು ಹೇಳ್ತಾರೆ ಮಾತು, ಇದೇನ್ ಹಾ ಬಾಯೋ ಬೊಂಬಾಯೋ ಬೊಂಬಾಯ. ಅಂತ. ಆ ಥರ ಒಂದು ಬರೀ ಗಾದೆಗಳನ್ನೇ ಅಳವಡಿಸ್ಕೊಂಡು ಅದೊಂದು ಸ್ಕಿಟ್ ಮಾಡಿದೆ. ಆಮೇಲೆ ಗೆಳತಿ ಬರ್ತಾಳೆ, ಹ್ಮ್ ಫ್ರೆಂಡ್ ಮಾತಾಡ್ಸಕ್ಕೆ, ಮದ್ವೆಗೆ ಹೋಗಿರ್ತಾಳೆ ಅವಳು. ಬರ್ತಾಳೆ, ಬಂದಾಗ ಕೇಳ್ತಾಳೆ, ಇದೇನೇ ಮದ್ವೆ ಎಲ್ಲ ಮುಗಿಸ್ಕೊಂಡು ಬಂದ ಅಂತಂದ್ರೆ, ಹ್ಞೂ ಕಣೆ ಬಂದೆ ಅಂತ ಹೇಳ್ತಾಳೆ. ಹೇಗಿದ್ದಾನೆ ನಿಮ್ಮ ಸೊಸೆ, ತುಂಬಾ ಸುಂದ್ರಿ ಅಲ್ವಾ, ಸೊಸೆ ತಂಗಿ ಇನ್ನೂ ಚೆನ್ನಾಗಿದ್ಲು, ಹೇಗಿದ್ದಾನೆ ಗಂಡು ಅಂತ. ಅಯ್ಯೋ ಅದ್ ಯಾಕೆ ಹೇಳ್ತೀಯ ಬಿಡ, ಅಕ್ಕಿ ರೊಟ್ಟಿ ಮೇಲೆ ಹುಚ್ಚೆಳ್ಳೆಂಡಿ ಇಟ್ಟಂಗಿತ್ತು ಅಂದ್ರೆ, ಬೆಳ್ಳಗಿದ್ದು ಹುಡುಗ ಕಪ್ಪಗಿದ್ಲು ಅಂತ ಹೇಳೋದನ್ನ ಆ ಒಂದು ರೀತಿ ಹೇಳ್ತಾಳೆ ಅವಳು. ಹಾ ಅದಕ್ಕೆ ಹೋಗ್ಲಿ ಬಿಡು ಪರವಾಗಿಲ್ಲ, ಹುಡುಗ ಕಪ್ಪಾದ್ರೇನು, ಗುಣ ಒಳ್ಳೆಯವ್ರದಾಗಿದ್ರೆ ಸಾಕು, ಆಕಳ ಕಪ್ಪಾಗಿದ್ರೆ ಏನಂತೆ, ಆಕಳ ಹಾಲು ಕಪ್ಪಲ್ವಲ್ಲ ಹಾ ಅಂತ ಅಂದ್ಬಿಟ್ಟು ಈ ತರ ಗಾದೆಗಳನ್ನ ಬಳಸಿ ಅದೊಂದು ನಾಟಕ ಬರ್ದಿದ್ದೆ. ತುಂಬಾನೇ ಅದು ವಿಭಿನ್ನ ಇದು ಮೇಡಮ್, ತುಂಬಾ ಡಿಫ್ರೆಂಟ್ ಆಗಿ ಗಾದೆಗಳನ್ನ ಯೂಸ್ ತುಂಬಾ ಮಾಡ್ಕೊಂಡು. ತುಂಬಾ ಇಷ್ಟಪಟ್ರು. ಅದು ಒಂದು 16 ಗಾದೆಗಳನ್ನ ಬಳಸ್ಕೊಂಡಿದ್ದೆ ನಾವು ಅದ್ರಲ್ಲಿ. ಹಾ ಹಾ ಅದಾದ ನಂತರ ನಾನು ಈ ಲೇಡೀಸ್ಗೆ ಒಂದು ಇರುತ್ತಲ್ವಾ, ಒಂದೊಂದ್ಸತಿ ಅಡ್ಗೆ ಕೆಟ್ಟೋಗಿರುತ್ತೆ, ಹ್ಮ್ ಅದನ್ನ ಏನ್ ಮಾಡೋದು ಅಂತ ಅಂದ್ಬಿಟ್ಟು, ಅದು ಹ್ಮ್ ಒಂದು ಗಾದೆನ, ಕೆಟ್ಟ ಅಡ್ಗೆನ ಅಟ್ಟದವಳೆ ಜಾಣೆ ಅಂದ್ಬಿಟ್ಟು ಒಂದು ಗಾದೆ ಇದೆ. ಆ ಹಾ ಒಂದು ಕಾನ್ಸೆಪ್ಟ್ 4 ಜನ ಫ್ರೆಂಡ್ಸ್ ಹಾ ಮೀಟ್ ಆದಾಗ ಅಡುಗೆಗಳು ಹೇಗ್ ಕೆಟ್ಟೋದ್ರೆ ಏನೇನ್ ಮಾಡಿದ್ವಿ ಮನೆಯಲ್ಲಿ, ಹೆಂಗ್ ಬೈಸ್ಕೊಂಡ್ವಿ, ಹೆಂಗ್ ಹೊಗಳಿಸ್ಕೊಂಡ್ವಿ ಅಂತ ಹಾ ಅಂದ್ಬಿಟ್ಟು, ಕೆಲವು ಸತಿ ಅಡ್ಜಸ್ಟ್ ಮಾಡಿದ್ರೆ ಒಪ್ಪಲ್ಲ, ಒಂದೊಂದ್ಸತಿ ಚೆನ್ನಾಗಿದೆ ತಿಂತಾರೆ. ಆ ಹಾ ಒಂದು ಕಾನ್ಸೆಪ್ಟ್ ಇಟ್ಟು ಅದನ್ನ ಒಂದು ಡ್ರಾಮಾ ಬರ್ದು ಮಾಡ್ತಿದ್ದೆ. ನಾನ್ ಮಾಡಿರಲಿಲ್ಲ, ನಾನ್ ನಿರ್ದೇಶನ ಮಾಡಿದ್ದೆ. ಹಾ ಅದನ್ನ ಎಲ್ಲ ಮಾಡಿ ಕೊನೆಯಲ್ಲಿ ಬಳೆಗಾರ ಬರ್ತಾನೊಬ್ಬ, ಬಳೆ ಅಂತ ಕೂತ್ಕೊಂಡು. ಅವನು ಹ್ಮ್ ಬಳೆಗಾರ ಬಂದಾಗ, ಇವಾಗ ಮೊದ್ಲಿಗಂದ್ರೆ ಆ ಬಲಕ್ಕೆ ಬಾಳೆಯ ಕಟ್ಟು, ಎಡಕ್ಕೆ ಸೀಬೆಯ ಕಟ್ಟು ಅಂತ ಜನಪದ ಗೀತೆನಲ್ಲಿ ಬರುತ್ತೆ. ನಾನು ಹ್ಮ್ ಅದನ್ನ ಇವಾಗ ಹಳ್ಳಿಗಳಲ್ಲಿ ಫ್ಯಾಕ್ಟ್ರಿ ಬಂದಿರೋದ್ರಿಂದ, ಬಲಕ್ಕೊಂದು ಫ್ಯಾಕ್ಟ್ರಿ ಎಡಕ್ಕೊಂದು ಫ್ಯಾಕ್ಟ್ರಿ ನಡುವೆ ನೀನು ಹೋಗು ಬಳೆಗಾರ, ಅಲ್ಲಿದೆ ನಂತವ್ರು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದೊಂದು ಬರೆದು ನಿರ್ದೇಶನ ಮಾಡಿದ್ದೆ. ಈ ರೀತಿ ಓಕೆ ಒಂದಷ್ಟು ಬರೆದಿದ್ದೆ. ಹ್ಮ್ ಆಮೇಲಿಂದ ಇನ್ನೊಂದು ನಾನು ರೆಗ್ಯುಲರ್ ಆಗಿ ನೋಡುವಂತ ಒಂದು ದೂರದರ್ಶನದ ಕಾರ್ಯಕ್ರಮ ತಟ್ ಅಂತ ಹೇಳಿ ನಾ ಸೋಮೇಶ್ವರ್ ಅವ್ರು ನಡೆಸ್ಕೊಡೋದು. ಹಾ ಕರೆಕ್ಟ್ ನನ್ನ ಕರೆಕ್ಟ್ ಕಾರ್ಯಕ್ರಮ ಅದು. ಹಾ ಏನೇ ಅದನ್ನ ನೋಡೋದ್ ಮಾತ್ರ ಬಿಡ್ತಿಲ್ಲ. ಅದನ್ನ ನೋಡ್ಬಿಟ್ಟು ಒಂದು ಯಾಕೆ ನಾನೊಂದು ಏನಾರು ಬರಿಬಾರ್ದು ಅಂದ್ಬಿಟ್ಟು, ಅವ್ರು ತಟ್ ಅಂತ ಹೇಳಿ ಅಂದ್ರೆ ನಾನು ಪಟ್ ಅಂತ ಹೇಳಿ ಅಂತ ಒಂದು ಹಾಸ್ಯ ನಾಟಕ ಬರೋದು. ಹಾ ಹಾ ಅಂದ್ರೆ ಹಾ ಟೆಕ್ನಿಕಲ್ ಆಗಿ ಕ್ವಶನ್. ಹಾ ಇವಾಗ ಉದಾಹರಣೆಗೆ, ಮಹಾಭಾರತವನ್ನು ಬರೆದವರು ಯಾರು, ರಚಿಸಿದವರು ಯಾರಲ್ಲ, ಬರೆದವರು ಯಾರು. ಅವಾಗ ಎಲ್ಲರೂ ಏನು ಉತ್ತರ ಕೊಡ್ತಾರೆ, ವ್ಯಾಸ ಮಹರ್ಷಿಗಳು ಬರೆದ್ರು ಅಂತ. ಹಾ ಅಲ್ಲ, ನಾನು ಕೇಳಿದವರು ಯಾರು, ಗಣಪತಿ ಬರ್ದ. ವ್ಯಾಸ ಹೇಳಿದ್ರು, ಗಣಪತಿ ಹೇಳಿದ್ರು ಬರ್ದ. ಬರದ್ರು. ಓಕೆ ಇನ್ನೊಂದು ಕ್ವಶನ್, ತಾಜ್ ಮಹಲ್ ಕಟ್ಟಿದವರು ಯಾರು, ಕಟ್ಟಿಸಿದವರು ಅಲ್ಲ, ಒಂದು ಅಕ್ಷರ ಬದಲಾವಣೆ. ಕಟ್ಟಿಸಿದವರು ಅಂದ್ರೆ ಶಹಜಹಾನ್ ಅಂತ ಎಲ್ಲರೂ ಶಹಜಾನ್. ಹೇಳ್ಬಿಟ್ಟು, ಹಾ ಕಟ್ಟಿದವರು ಯಾರು, ಕಟ್ಟಿದವರು ಗಾರೆ ಕೆಲಸದವರು, ಕೂಲಿ ಕೆಲಸದವರು. ಆ ತರ ಒಂದು ಟೆಕ್ನಿಕ್ ಇಟ್ಕೊಂಡು ಅದೊಂದು
ಹಾ, ಬರ್ದ ಅದನ್ನ ನಮ್ಮ ಗಣೇಶೋತ್ಸವದಲ್ಲಿ ಮಾಡಿದ್ರು, ನಮ್ಮ ಗೆಳತಿಯರು ಹಾ, ಮಾಡಿದ್ರು. ಅದು ಓಕೆ. ಚೆನ್ನಾಗಿ ಬಂತು. ಈ ರೀತಿ ಒಂದಷ್ಟು ಬರ್ದಿದ್ದೆ, ಒಂದಷ್ಟು ಇದನ್ನ ಬರೆದಿದ್ದೆ, ಒಂದೆರಡು ಲಾವಣಿಗಳನ್ನ ಬರೆದಿದ್ದೆ. ಬಸವಣ್ಣವರ ಹೌದಾ? ಜೀವನ ಚರಿತ್ರೆಯಲ್ಲಿ ಒಂದು, ಹಾ, ಹಾ, ನಮ್ಮ ಹಾ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ವನಿತೆಯರು ಅಂತ ಅದೊಂದು ಲಾವಣಿ. ಆ ವೀರ ವನಿತೆಯರು ಲಾವಣಿನ ಅದನ್ನು ರೂಪಕ ಮಾಡಿಸಿದ್ವಿ ನಾವು ನಮ್ಮ ಗಣೇಶೋತ್ಸವದಲ್ಲಿ. ಓಹೋ, ಈ ರೀತಿ ಹೌದಾ? ಒಂದು ಹಾ, ಹಾ, ಹಾ. ಹ್ಮ್ ಒಂದ್ 2 ಸಾಲ್ ಹೇಳ್ತೀರಾ ಮೇಡಮ್ ಆ ಲಾವಣಿದು? ವೀರ ವನಿತೆಯರ್ದು ಹೇಳ. ಹಾ, ಹೇಳಿ. ಭಾರತ ಮಾತೆಯ ಸಂಕಲ ಬಿಡಿಸಲು ವೀರ ವನಿತೆಯರನೇಕರು ಭುವನೇಶ್ವರಿಯ ಮಡಿಲಲ್ಲಿ ಜನಿಸಿ ತಾಯ್ನಾಡಿಗೆ ಸ್ವಾತಂತ್ರ್ಯವ ತಂದರು, ತಾಯ್ನಾಡಿಗೆ ಸ್ವಾತಂತ್ರ್ಯವ ತಂದರು. ಕಿತ್ತೂರಿನ ರಾಣಿ ಚೆನ್ನಮ್ಮಾಜಿಯು ಅಧಿಕಾರಿ ಕೇಳಲು ಕಪ್ಪವ, ನಮ್ಮಂತೆ ನೀವು ಉತ್ತಿರ ಬಿತ್ತಿರ ಎದುರಿಸಿ ಕೊಟ್ಟಳು ಉತ್ತರವ, ಎದುರಿಸಿ ಕೊಟ್ಟಳು ಉತ್ತರವ. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯು ಮಗುವನ್ನು ಬೆನ್ನಿಗೆ ಕಟ್ಟಿದಳು, ಕುದುರೆಯ ನೇರಿ ಝಳಪಿಸಿ ಖಡ್ಗವ ರಣರಂಗದಲ್ಲಿ ಹೋರಾಡಿದಳು, ರಣರಂಗದಲ್ಲಿ ಹೋರಾಡಿದಳು. ಚಿತ್ರದುರ್ಗದ ಕೋಟೆಗೆ ವೈರಿಯು ಮುತ್ತಿಗೆಯನ್ನು ಹಾಕಲು ವೀರಗಚ್ಚೆಯ ಹಾಕಿ ನಿಂತಳು, ವೀರನಾರಿ ಓಬವ್ವಳು, ವೀರನಾರಿ ಓಬವ್ವಳು. ಹೆಣ್ಣೆಂದೇತಕ್ಕೆ ಚೆರೆಯುವಿರೆಂದು ಸಾರಿದ ಸಂಚಿಯ ಹೊನ್ನಮ್ಮ, ಸಂಸ್ಥಾನದ ಉಳಿವಿಗೆ ಹೋರಾಡಿದ ಮಹಿಳೆ ಕೆಳದಿಯ ರಾಣಿ ಚೆನ್ನಮ್ಮ, ಕೆಳದಿಯ ರಾಣಿ ಚೆನ್ನಮ್ಮ. ವೀರಯೋಧರ ಹೆತ್ತ ತಾಯಂದಿರ ಮರೆತೇ ಬಿಡುವೆವು ನಾವೆಲ್ಲ, ಅವರ ತ್ಯಾಗವೇ ದೇಶಕ್ಕೆ ರಕ್ಷಣೆ ಮರೆಯಬಾರದು ನಾವೆಲ್ಲ, ಮರೆಯಬಾರದು ನಾವೆಲ್ಲ. ಇಂತಹ ವೀರ ನಾರಿಯರ ಪಡೆದ ಭಾರತಾಂಬೆಯೇ ಧನ್ಯಳು, ಈ ಶುಭ ದಿನದಿ ಇವರ ಸ್ಮರಿಸುವ ನಾವೇ ನಿಜದಿ ಧನ್ಯರು, ನಾವೇ ನಿಜದಿ ಧನ್ಯರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವು ಮಾತಾಡಿದಾಗ ನೀವು SSLCನ ಹೇಗೆ ಮದುವೆಯಾಗಿ ಒಂದು ಮಗುವಾದ ನಂತರ ಮಾಡಿದ್ರಿ ಅಂತ ಹೇಳಿದ್ರಿ ಅಲ್ವಾ ಮೇಡಮ್? SSLC ಬರ್ದು ಹೌದು. ಅದು ಏನಾಯ್ತಂತಂದ್ರೆ, ನಮ್ಮ ತಂದೆ ವ್ಯಾಪಾರಸ್ಥರು, ಸ್ವಲ್ಪ ಸಂಪ್ರದಾಯಸ್ಥರು ನಮ್ಮ ತಂದೆ. ಅಂದ್ರೆ ಆ ಕಾಲಕ್ಕೆ ಹೆಣ್ಣುಮಕ್ಕಳನ್ನ ಕಾಲೇಜಿಗೆ ಕಳ್ಸೋದು ಬೇಡ ಅನ್ನೋ ಒಂದು ಏನು ಅವ್ರ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ನಾವು 8th ಸ್ಟ್ಯಾಂಡರ್ಡ್ ಬಂದಾಗೇನೆ ಹೇಳ್ಬಿಟ್ರು, ನಾವು ಹೆಣ್ಮಕ್ಳನ್ನ SSLC ವರ್ಗು ಅಷ್ಟೇ ಓದಿಸೋದು, ಅದ್ರ ನಂತರ ಓದಿಸೋದಿಲ್ಲ, ನಾವು ಕಾಲೇಜ್ಗೆಲ್ಲ ಕಳ್ಸೋದಿಲ್ಲ ಅಂತ. ಆದ್ರೂ ನನಗೆ ಏನೋ ಒಂದು ಭರವಸೆ ಇತ್ತು, ಸ್ವಲ್ಪ ಹಠ ಮಾಡಿದ್ರೆ ನಮ್ಮ ತಂದೆ ಮಣಿಬಹುದೇನೋ, ಕಳಿಸ್ಬಹುದೇನೋ ಅಂತಂದ್ಬಿಟ್ಟು. ನಾವು SSLCಗೆ ಬಂದಾಗ ಕಡಾಖಂಡಿತವಾಗಿ ಹೇಳ್ಬಿಟ್ರು, ಇಲ್ಲ ನೀನ್ ಪಾಸ್ ಆದ್ರೂ ಅಷ್ಟೇ ಫೇಲ್ ಆದ್ರೂ ಅಷ್ಟೇ, ನಾವು ಕಾಲೇಜ್ಗೆಲ್ಲ ಕಳ್ಸೋದಿಲ್ಲ. ಅದಕ್ಕೆ ನಮ್ಮ ಮನದೇಲ್ಲ ತಮಾಷೆ ಮಾಡೋರು, SSLC ಅಂದ್ರೆ ಅರ್ಥ ಗೊತ್ತಾ ನಿಂಗೆ ಅಂತ. ಏನ್ ಅರ್ಥ ಅಂತಂದ್ರೆ ಸ್ಟಡಿ ಲರ್ನ್ ಕುಕಿಂಗ್ ಅಂತ ಅರ್ಥ, ಅಷ್ಟೇ ನಿಮ್ಗೆಲ್ಲ ಓದು ಅಂತ ಅಂದ್ಬಿಟ್ಟು ತಮಾಷೆ ಮಾಡೋರು. ಸರಿ, ಅವಾಗ ನನಗೆ ಓದಿನ ಕಡೆ ಸ್ವಲ್ಪ ಗಮನ ಕಡಿಮೆ ಆಯ್ತು, ನಿಜ ಹೇಳ್ಬೇಕು ಅಂತಂದ್ರೆ. ಅಯ್ಯ ಪಾಸ್ ಆದ್ರೇನು ಫೇಲ್ ಆದ್ರೇನು ಹೆಂಗಿದ್ರು ಕಾಲೇಜಿಗೆ ಕಳ್ಸಲ್ವಲ್ಲ, ಓದೋದಷ್ಟು ಬಿಟ್ರೆ ಇಟ್ಟು ಅಂತಂದ್ಬಿಟ್ಟು ಸ್ವಲ್ಪ ಉದಾಸೀನ ಮಾಡಿ ಸೈನ್ಸ್ ಮತ್ತೆ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಫೇಲ್ ಆದೆ. ಮತ್ತೆ ಸೆಪ್ಟೆಂಬರ್ಗೂ ಕಟ್ಟಿದೆ, ಮತ್ತೆ ಪಾಸ್ ಆಗ್ಲಿಲ್ಲ. ಅಯ್ಯೋ ಬಿಡಿ, ಹೆಂಗಿದ್ರು ಕಾಲೇಜಿಗೆ ಕಳ್ಸಲ್ವಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಸಂಗೀತದ ಕಡೆ ನನಗೆ ಒಲವು ಜಾಸ್ತಿ ಇತ್ತು, ಸಂಗೀತ ಕಲಿತಾ ಇದ್ದೆ, ಶಾಸ್ತ್ರೀಯ ಸಂಗೀತ ವಾಣಿ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ನಮ್ಮ ಗುರುಗಳು ವೆಂಕಟೇಶಯ್ಯನವರು ಅಂತ, ಅವ್ರ ಬಳಿ ನಾನು ಸಂಗೀತ ಕಲಿತಾ ಇದ್ದೆ. ಫಸ್ಟ್ ಶಾಸ್ತ್ರೀಯ ಸಂಗೀತ ವೋಕಲ್ ಕಲಿತು ಜೂನಿಯರ್ ಎಕ್ಸಾಮ್ ಪಾಸ್ ಮಾಡ್ಕೊಂಡೆ. ಆಮೇಲಿಂದ ವೀಣೆ ಕಲಿತು, ಮನೆಯಲ್ಲಿ ವೀಣೆ ಇತ್ತು, ನಮ್ಮ ಅಕ್ಕ ಕಲಿತಾ ಇದ್ರು. ಮನೆಯಲ್ಲಿ ವೀಣೆ ಇದ್ದಿದ್ರಿಂದ ವೀಣೆನಲ್ಲಿ ಜೂನಿಯರು ಸೀನಿಯರ್ 2 ಪರೀಕ್ಷೆಗಳನ್ನ ಪಾಸ್ ಮಾಡಿ ವಿದ್ವತ್ ಪಾಠಗಳು ಆಗಿತ್ತು. ಅಷ್ಟರಲ್ಲಿ ಮದುವೆ ಸೆಟ್ಲ್ ಆಯ್ತು, ನಿಲ್ಲಿಸ್ದೆ. ಹಂಗಾಗಿ ಆಮೇಲಿಂದ ಮದುವೆ ಆಯ್ತು. ಮದುವೆ ಆದಾಗ ಏನು ಕೇಳಲಿಲ್ಲ ನಮ್ಮ ಯಜಮಾನರು. ಮದುವೆ ಎಲ್ಲ ಆಗಿ ನನ್ನ ಮಗನಿಗೆ 1 ವರ್ಷ ಆದಾಗ ಹಿಂಗೆ ಏನೋ
ವಿದ್ಯಾಭ್ಯಾಸದ ಬಗ್ಗೆ ಮಾತುಕತೆ ಬಂದಾಗ ಕೇಳಿದ್ರು. ಹ, ಹ, ನಿನ್ನ ನೋಡಕ್ ಬಂದಾಗ ನಮ್ಮಪ್ಪ ನಿಮ್ಮಪ್ಪನ್ ಕೇಳಿದ್ರು, ನಿಮ್ಮ ಮಗ ಏನ್ ಓದಿದಾಳೆ ಅಂತ. ಅದಕ್ಕೆ ನಿಮ್ಮಪ್ಪ ಅಂದ್ರೆ ಅಡ್ಕೊಡೆ ಮೇಲೆ ದೀಪ ಇಟ್ಟಂಗೆ SSLC ಅಂದ್ರಲ್ಲ, ಪಾಸ್ ಆಗಿದ್ಯಾ ಫೇಲ್ ಆಗಿದ್ಯಾ ಅಂತ ಕೇಳಿದ್ರು. ಹ, ಅದಕ್ಕೆ ಇಲ್ಲಿ ನಿಜಾನೇ ಹೇಳ್ತೀನಿ, ನಾನು 2 ಸಬ್ಜೆಕ್ಟ್ ಫೇಲ್ ಆಗಿದೆ, ಪಾಸ್ ಮಾಡಿಲ್ಲ ನಾನು ಅಂತಂದೆ. ಹ, ಅಯ್ಯೋ, SSLC ಪಾಸ್ ಆಗ್ಲಿಲ್ಲ ಅಂದ್ರೆ ಈ ಕಾಲಕ್ಕೆ ತುಂಬಾ ಕಷ್ಟ. ಜೀವನದಲ್ಲಿ ಏನೋ ಒಂದು ಏರುಪೇರು ಆದ್ರೆ ಒಂದು SSLC ಇರ್ಬೇಕು ನಿನಗೆ ವಿದ್ಯಾಭ್ಯಾಸ. ಎಕ್ಸಾಮ್ ಕಟ್ಟಿ ಪಾಸ್ ಮಾಡು ಅಂದ್ರೆ, ಅಯ್ಯೋ ಹೋಗ್ರಿ, ಈಗ ಯಾರು ಕಟ್ತಾರೆ, 10 ವರ್ಷ ಆಯ್ತು ಬಿಟ್ಟು, ಮಗುನ ನೋಡ್ಕೊಂಡೆ ಕಟ್ಟೋದು. ಇಲ್ಲ ನಾನು ಮಗುನ ನೋಡ್ಕೊಂತೀನಿ, ನೀನು ಯೋಚನೆ ಮಾಡ್ಬೇಡ, ಕಟ್ಟು ಅಂತ ಹೇಳಿ ಬಲವಂತ ಮಾಡಿ ಹ, ಕಟ್ಸಿದ್ರು. ಕಟ್ಟದೆ ಅವರು ಎಲ್ಲ ಟೀಚ್ ಮಾಡಿದ್ರು. ಹಾಗಾಗಿ 2nd ಕ್ಲಾಸಲ್ಲಿ ಪಾಸ್ ಆದ SSLC. ಸಾಹಿತ್ಯದಲ್ಲಿ ನನಗೆ ಕಥೆಗಳು ಓದೋದು ತುಂಬಾ ಇಷ್ಟ. ತುಂಬಾ ಕಥೆಗಳು ಓದಿದ್ದೆ. correct. ನಮ್ಮ ಸೋದರ ಮಾವ ಒಬ್ರು ಕಾಲೇಜಲ್ಲಿದ್ರು, ಅವರು ಬುಕ್ಗಳನ್ನ ತಂದ್ಕೊಡೋರು ನಮ್ಗೆ. ಅದು ತುಂಬಾ ಕಥೆಗಳು, ಎಲ್ಲಾ ಕಥೆಗಳನ್ನ ಅವ್ರ ಹತ್ರ ತರಿಸ್ಕೊಂಡು ಕಥೆ ಬುಕ್ಗಳನ್ನ ಓದ್ತಾ ಇದ್. ಮತ್ತೆ ಓದೋ ಅಭ್ಯಾಸ ತುಂಬಾ ಇತ್ತು ನನಗೆ. ಅದೊಂದು ಹ, SSLC ಬಿಟ್ಟು ಮನೆಯಲ್ಲಿ ಕೂತಿದ್ದಾಗ ಅದೊಂದು ಅಭ್ಯಾಸ, ಸಂಗೀತದ್ದೊಂದು ಅಭ್ಯಾಸ, ಮತ್ತೆ ಚಿತ್ರ ಬರೆಯೋದು ಒಂದು ಅಭ್ಯಾಸ. ಅಲ್ಲ, ನೀವು ಬರೀ ಕಥೆ ಓದೋದು ಅಂತ ಏನಲ್ಲ, ನೀವು ಸುಮಾರು ಕವನಗಳನ್ನ ಸಹ ಬರೆದು ಇಟ್ಕೊಂಡಿದ್ದೀರಾ, ಬಚ್ಚಿಟ್ಕೊಂಡಿದ್ದೀರಾ. ಅದನ್ನ ಬುಕ್ಕಿಗೆ ಪಬ್ಲಿಷ್ ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ ನೀವು ಅಂತ ಹೇಳಿ ನಂಗೆ ಗೊತ್ತಾಯ್ತು. ಹೌದೌದು, ಒಂದಷ್ಟು ಬರೆದಿಟ್ಕೊಂಡಿದ್ದೀನಿ. ನೋಡ್ಬೇಕು ಅದೊಂದು ಕನಸಿದೆ, ಯಾವಾಗ ನನ್ಸಾಗುತ್ತೋ ಗೊತ್ತಿಲ್ಲ. ಖಂಡಿತ ತುಂಬಾ ಬೇಗನೆ ಆಗ್ಲಿ ಅಂತ ಹೇಳಿ ನಮ್ ಕಡೆಯಿಂದ ಆಶಿಸ್ತೀವಿ. ಸೊ ನಿಮ್ ಹತ್ರ ಮಾತಾಡಿ, ನಿಮ್ ಅನುಭವಗಳನ್ನ ತಿಳ್ಕೊಂಡು ತುಂಬಾನೇ ಖುಷಿ ಆಯ್ತು ನಮ್ಗೆ. ನಿಮ್ ಶಕ್ತಿ ಸ್ತ್ರೀ ಮಹಿಳಾ ಸಮಾಜ 25th ಆನಿವರ್ಸರಿ, ಹಂಗೆ 50th ಆನಿವರ್ಸರಿನು ಕಾಣ್ಲಿ. ಅದ್ರ ಮೂಲಕ ಕಲ್ಚರಲ್ ಆಕ್ಟಿವಿಟೀಸ್ ಬೆಳೆಯೋದಲ್ದಲೆ ಸಮಾಜ ಸೇವೆಗಳನ್ನು ನಿಮ್ ಥರದವರಿಂದ ಸಮಾಜಕ್ಕೆ ಸುಮಾರು ಸಹಾಯ ಆಗ್ಲಿ ಅಂತ ಹೇಳಿ ಆಶಿಸ್ತೀವಿ. ನಮ್ ಪಾಡ್ಕಾಸ್ಟಿಗೆ ಬಂದು ನೀವು ನಮ್ ಗೆಸ್ಟ್ ಆಗಿ ನಿಮ್ ಟೈಮ್ ನಮ್ ಜೊತೆ ಕಳೆದಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ನಿಮಗೂ ಧನ್ಯವಾದಗಳು. ನಿಮ್ಮ ಪರಿಚಯ ಆಗಿದ್ದು ನನಗೆ, ಮತ್ತು ನಿಮ್ಮ ತಂದೆ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಎಲ್ಲೋ ಇದ್ದಂತ ನನ್ನನ್ನ ಕರೆದು ಒಂದು ಸಂದರ್ಶನ ಮಾಡಿದ್ರಿ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷ, ಭಾಗ್ಯ ನನಗೆ ಬೇರೆ ಇಲ್ಲ ಅಂದ್ಕೊಳ್ತೀನಿ. ಹಾಗೆ ನನ್ನನ್ನ ನಿಮಗೆ ಪರಿಚಯ ಮಾಡಿಸಿದ ನನ್ನ ಗೆಳತಿ ಪದ್ಮಾವತಿ ಅವ್ರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ನಿಮಗೂ ನಿಮ್ಮ ತಂದೆಯವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಎಪಿಸೋಡ್ ಕೇಳಿ ನಿಮಗೆ ಯಾವ ಗಾದೆ ನೆನಪಾಯಿತು ಅಂತ ಕಾಮೆಂಟ್ಸ್ನಲ್ಲಿ ಹಾಕಿ. ಹಾಗೆ ನಿಮಗೆ ಈ ಕಾನ್ಸೆಪ್ಟ್ ಇಷ್ಟವಾಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಯು ವಾಂಟ್ ಟು ಬಿ ಅ ಗೆಸ್ಟ್ ಆನ್ ಅವರ್ ಪಾಡ್ಕಾಸ್ಟ್, ನಮಗೆ ಇಮೇಲ್ ಮೂಲಕ ತಿಳಿಸಿ, anubhavacafe@gmail.com. ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು, ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮನದ ಚಂಚಲವೆಂಬ ಮುಸುರೆಯ ಕಳೆದು, ಘನವಾಗಿ ಮನೆಯನ್ನು ಬಳಿದು, ಘನವಾಗಿ ಮನೆಯನ್ನು ಬಳಿದು, ಅಲ್ಲಿ ಮಿನುಗುವ ತ್ರಿಗುಣದ ಒಲೆಗುಂಡ ನೆನೆದು, ಅನುಭವದಡುಗೆಯ ಮಾಡಿ, ಅದಕ್ಕನುಭವಿಗಳು ಬಂದು ನೀವೆಲ್ಲ ಕೂಡಿ, ಅನುಭವದಡುಗೆಯ ಮಾಡಿ.